ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 7ನೆಯ ಅಧ್ಯಾಯ ಲಕ್ಷ್ಮಣನ ಪಾತ್ರದ ಪರಿಚಯದ ಮುಂದುವರೆದ 9ನೆಯ ಕೊನೆಯ ಭಾಗ. ಎಲೈ ಬಾಣವೇ, ದಶರಥ ಪುತ್ರನಾದ ಶ್ರೀರಾಮನು ಧರ್ಮಾತ್ಮನೂ ಸತ್ಯಸಂಧನೂ ಪೌರುಷದಲ್ಲಿ ನಿಸ್ಸೀಮನೂ ಆಗಿರುವುದರಿಂದಲೇ ಅದನ್ನು ಸ್ಥಾಪಿಸಲು ನೀನೀಗ ಈ ರಾವಣಿಯನ್ನು ಸಂಹರಿಸು. ರಾಮನಲ್ಲೂ ಅವನ ಪರಾಕ್ರಮದಲ್ಲೂ ಅವನ ಧರ್ಮದಲ್ಲೂ ಸತ್ಯದಲ್ಲೂ ವಿಶ್ವಾಸವಿಲ್ಲದವನು ಹೀಗೆ ಆಡಿಯಾನೆ, ಸಾಧಿಸಿಯಾನೆ. ಲಕ್ಷ್ಮಣ ಜಿತೇಂದ್ರಿಯ, ರಾವಣಿಯು ಇಂದ್ರಜಿತ. ಒಬ್ಬನು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಧರ್ಮ ಸಾಧಿಸಿದ, ಇನ್ನೊಬ್ಬ ಅವನ್ನು ಇಂದ್ರನನ್ನು ಬಗ್ಗಿಸಿ ಭೋಗಕ್ಕೆ ಅಳವಡಿಸಿದ. ಒಬ್ಬ ತ್ಯಾಗಶಕ್ತಿ, ಇನ್ನೊಬ್ಬ ಭೋಗಶಕ್ತಿ. ಅದರ ಕೈಲಿ ಇದು ಸಾಯುವುದೇ ಧರ್ಮ ಎಂದು ಪ್ರಕರಣದ ಸಾಂಕೇತಿಕಾರ್ಥ. ಮರ್ಮ ನೋಡಿ. ಬಾಣ ಹೂಡಿದವನು ನರಶ್ರೇಷ್ಠ, ಹಾಗೆ ಹೂಡಿದ್ದು ಧನುಶ್ರೇಷ್ಠ, ಹೂಡಲ್ಪಟ್ಟಿದ್ದು ಶರಶ್ರೇಷ್ಠ ಎಂದು ಮುನಿ ವರ್ಣಿಸಿದ್ದಾನೆ. ಶರಶ್ರೇಷ್ಠಂ ಧನುಶ್ರೇಷ್ಠೇ ನರಶ್ರೇಷ್ಠೋ ಅಭಿಸಂಧದೆ. 70ನೇ ಶ್ಲೋಕ. ಇಂದ್ರಿಯ ನಿಗ್ರಹವೆಂಬ ಧನಸ್ಸಿನಲ್ಲಿ ತ್ಯಾಗವೆಂಬ ಶಕ್ತಿಯನ್ನು ಹೂಡಿ ಉತ್ತಮ ಚಾರಿತ್ರ್ಯಶೀಲವುಳ್ಳ ಮಾನವನು ಸಾಧಿಸಲಾಗದ ಪುರುಷಾರ್ಥವುಂಟೋ ಎಂಬುದೇ ಧ್ವನಿ. ಇಂಥ ಲಕ್ಷ್ಮಣನಲ್ಲಿ ರಾಮ ಎಷ್ಟು ಆಳದ ಪ್ರೀತಿಯನ್ನಿಟ್ಟಿದ್ದನೆಂಬುದನ್ನು ಇನ್ನೂ ದೀರ್ಘವಾಗಿ ರಾಮಪಾತ್ರದಲ್ಲಿ ವಿವರಿಸುವ. ಆದರೂ ಲಕ್ಷ್ಮಣ ಮಹಾ ಸಂಕಟಗಳನ್ನೆದುರಿಸಬೇಕಾಯಿತು. 1. ಸೀತೆಯ ರಕ್ಷೆಗೆಂದು ಇವನನ್ನು ಇಟ್ಟು ರಾಮ ಮಾಯಾಮೃಗದ ಬೆನ್ನಟ್ಟಿದಾಗ ಸೀತೆಯ ಕಠೋರ ಆಪಾದನೆಗಳನ್ನು ಕಿವಿಯಿಂದ ಕೇಳಲಾರದೆ ರಾಮಾಜ್ಞೆಯನ್ನು ಉಲ್ಲಂಘಿಸಿ ಹೊರಗೆ ಹೋಗಬೇಕಾಯಿತು. ಅದಾಗದಿದ್ದರೆ ಮುಂದಿನ ಕಥೆ ನಡೆಯುತ್ತಿರಲಿಲ್ಲವೆಂಬ ಮರ್ಮ ಇಲ್ಲಿ ಅಪ್ರಸ್ತುತ. ಆ ದೃಷ್ಟಿ ಬೇರೆ. ಆದರೆ ವಿನಾಕಾರಣ ಚಾರಿತ್ರ್ಯವನ್ನು ಸೀತೆ ಶಂಕಿಸಿದಳು. ಮುಂದೆ ಅವಳೇ ಪಶ್ಚಾತ್ತಾಪಪಟ್ಟು ಹೇಳುತ್ತಾಳೆ, 10 ತಿಂಗಳು ತಾನು ರಾಕ್ಷಸನ ವಶದಲ್ಲಿದ್ದರೂ ರಾಮ ತನ್ನನ್ನು ಉಪೇಕ್ಷಿಸಿರುವುದೇಕೆ? ಲಕ್ಷ್ಮಣನಿಗೆ ತಾನಾಡಿದ ಕಠೋರ ಮಾತುಗಳನ್ನು ಕ್ಷಮಿಸದ ಭಾವದಿಂದಲೇ ಎನ್ನುತ್ತಾಳೆ. ಮಮ ಇವ ದುಷ್ಕೃತಂ ಕಿಂಚಿತ್ ಮಹದಸ್ತಿ ನ ಸಂಶಯ. ಸುಂದರಕಾಂಡದ 38ನೇ ಸರ್ಗ 48ನೇ ಶ್ಲೋಕ. ನಾನೇ ಮಾಡಿದ ಅಲ್ಪವಾದರೂ ಮಹಾ ದುಷ್ಫಲ ಕೊಡುವ ಪಾಪದ ಕೆಲಸವಿದು ಎಂದು ಬೈದುಕೊಳ್ಳುತ್ತಾಳೆ. ಲಕ್ಷ್ಮಣನಿಗಾಡಿದ ಮಾತುಗಳು ಕ್ಷಣ ಮಾತ್ರವಾದದ್ದರಿಂದ ಅಲ್ಪ. ಮಹಾಭಾಗವತ ಅಪಚಾರವಾಗಿ ರಾಮ ಕ್ಷಮಿಸಲಾರದ್ದರಿಂದ ಮಹತ್. ಇದೇ ಇಲ್ಲಿ ಕಿಂಚಿತ್ ಮಹತ್ಗಳ ವಿರೋಧಾಭಾಸದ ವೈಚಿತ್ರ್ಯ. ಈಗ ಪಾಶ್ಚಾತ್ತಪಿಸಿ ಲಕ್ಷ್ಮಣನ ಗುಣಗಾನ ಮಾಡುತ್ತಾಳೆ. ಆ ತಾಯಿ ತಂದೆಯರನ್ನೊಡಂಬಡಿಸಿ ಅಣ್ಣನನ್ನನುಸರಿಸಿದ ತ್ಯಾಗಿ, ಸುಮಿತ್ರೆಯ ಸುಪುತ್ರ, ಧರ್ಮಾರ್ಥ ತಂದೆಯೆಂದು ತಿಳಿದವನು, ಪರಾಕ್ರಮಿ, ತನ್ನಲ್ಲಿ ತಾಯಿಯ ಭಾವವನ್ನುಳ್ಳವನು, ಸೌಮ್ಯ ಸ್ವರೂಪದವನು, ರಾಮನನ್ನೇ ತಂದೆಯೆಂದು ತಿಳಿದವನು, ವೃದ್ಧಸೇವಿ, ಜಿತೇಂದ್ರಿಯ, ಮಿತಭಾಷಿ, ದಶರಥನಿಗೆ ತಕ್ಕ ಪುತ್ರ, ನನಗಿಂತ ರಾಮನಿಗೆ ಪ್ರಿಯತರ. ಅವನನ್ನು ಕಂಡು ರಾಮನಿಗೆ ದಶರಥ ಸತ್ತ ದುಃಖವೂ ಮರೆತಿದೆ. ಮೃದು ಸ್ವಭಾವದವನು, ಶುಚಿ, ಕಾರ್ಯಾಧ್ಯಕ್ಷ, ರಾಮನಿಗೆ ಬಹುಪ್ರಿಯ. ಸುಂದರಕಾಂಡದ 38ನೇ ಸರ್ಗ 54ರಿಂದ 64ನೇ ಶ್ಲೋಕ ಎಂದೆಲ್ಲ ಅವನ ಗುಣಗಳನ್ನು ನೆನೆಸಿ ತನ್ನ ಅಕೃತ್ಯಕ್ಕೆ ಮರುಗುತ್ತಾಳೆ. ಲಕ್ಷ್ಮಣನ 2ನೆಯ ಸಂಕಟ, ಅವನು ಸುಗ್ರೀವ ಭವನವನ್ನು ಪ್ರವೇಶಿಸುವಾಗ ಪರಸ್ತ್ರೀಯರ ನಾನಾ ಹಾವ ಭಾವ ಭಂಗಿಗಳನ್ನು ನೋಡಬೇಕಾಗಿ ಬಂದಾಗ ಆಯಿತು. ಕೊಟ್ಟ ಮಾತಿನಂತೆ ಸುಗ್ರೀವ ನಡೆಯಲಿಲ್ಲವೆಂದು ಅವನನ್ನೆಚ್ಚರಿಸುವ ಕಾರ್ಯವನ್ನು ರಾಮ ಲಕ್ಷ್ಮಣನಿಗೆ ಆಗ ತಲೆಗೆ ಕಟ್ಟಬೇಕಾಯಿತು. ತನ್ನ ಪತ್ನಿಯ ಮುಖವನ್ನೇ ಸರಿಯಾಗಿ ನೋಡದವನಿಗೆ ಈ ವಿಲಾಸಿಗಳ, ಕುಡುಕರ, ಕಾಮುಕ, ಸ್ವೇಚ್ಛಾಚಾರಿಗಳ ನಡುವೆ ಪ್ರವೇಶಿಸಿ ಲಜ್ಜೆಯಾಗುತ್ತದೆ. ಸುಗ್ರೀವನಿಗೆ ಬೈಯುತ್ತಾನೆ. ಅವನು ಕಾರ್ಯೋನ್ಮುಖನಾಗಿರುವುದನ್ನು ತಿಳಿದ ಮೇಲೆ ತಾನೇ ಕ್ಷಮ ಕೇಳುತ್ತಾನೆ. ಲಕ್ಷ್ಮಣನನ್ನು ಸಮಾಧಾನಪಡಿಸಿ
ಪರಪತ್ನಿಯರನ್ನು ಈ ಪ್ರಸಂಗದಲ್ಲಿ ನೋಡಿದ್ದು ಅವನ ಶೀಲಕ್ಕೆ ಭಂಗವಾಗಲಿಲ್ಲ ಎಂದು ತಾರೆ ಸಂತೈಸುತ್ತಾಳೆ. ಲಕ್ಷ್ಮಣನ ಮೂರನೆಯ ಸಂಕಟ ಜನಾಪವಾದಕ್ಕೆ ಬೇಸತ್ತು ರಾಮ ಸೀತೆಯನ್ನು ವಾಲ್ಮೀಕಿಯ ಆಶ್ರಮದಲ್ಲಿ ಬಿಟ್ಟು ಬರುವಾಗ ಆಯಿತು. ಸತೀಮಣಿಯನ್ನು ಸಂಕಟಪಡಿಸಬೇಕೋ ರಾಮಾಜ್ಞೆಯನ್ನು ಉಲ್ಲಂಘಿಸಬೇಕೋ ಯಾರಿಗೆ ಬುದ್ಧಿ ಹೇಳುವುದು? ನಿರಪರಾಧಿಯ ಗೋಳಾಟವನ್ನು ಕಣ್ಣಿಂದಲೇ ಕಾಣುತ್ತಾ ಅವಳ ನಿಸ್ಸಹಾಯಕ ಸ್ಥಿತಿಯಲ್ಲಿ ಅವಳನ್ನು ಬಿಟ್ಟು ಬರುವ ಈ ಘೋರ ಸಂಕಟವನ್ನು ಲಕ್ಷ್ಮಣನಂಥ ಮೃದು ಮಾನಸ ಹೇಗೆ ತಾಳೀತು? ಯಾರು ವರ್ಣಿಸಿ ಯಾರು? ಕೊನೆಯದಾಗಿ ರಾಮಾವತಾರ ಸಮಾಪ್ತಿ ಕಾಲ ಬಂದಾಗ ಕಾಲಪುರುಷ ಭಗವಂತನೊಡನೆ ಏಕಾಂತದಲ್ಲಿ ಸಂಭಾಷಿಸುತ್ತಿದ್ದಾಗ ಬಾಗಿಲಲ್ಲಿ ರಾಮ ಲಕ್ಷ್ಮಣನನ್ನು ನಿಲ್ಲಿಸಿ, ದೇವರ ರಹಸ್ಯ ಯಾರಿಗೂ ತಿಳಿಯಬಾರದು, ಯಾರನ್ನೂ ಒಳಗೆ ಬಿಡಬೇಡ ಎಂದು ಉಗ್ರ ಆಜ್ಞೆಯನ್ನು ಈಯುತ್ತಾನೆ. ಆಗ ಬರಬೇಕೆ ದೂರ್ವಾಸ ಅಲ್ಲಿಗೆ. ಈಗಲೇ ಒಳಗೆ ಬಿಡದಿದ್ದರೆ ನಿನ್ನನ್ನೂ ಇಡೀ ಊರನ್ನೂ ಶಪಿಸಿ ಸುಟ್ಟು ಬೂದಿ ಮಾಡುತ್ತಾನೆ ಎನ್ನುತ್ತಾನೆ ಮುನಿ. ಲಕ್ಷ್ಮಣ ಯೋಚಿಸಿದ. ಪ್ರಭುವಿನ ಆಜ್ಞೆ ಉಲ್ಲಂಘಿತವಾದರೆ ತನಗೊಬ್ಬನಿಗೆ ಶಿಕ್ಷೆ, ಇವನನ್ನು ಒಳಗೆ ಬಿಡದಿದ್ದರೆ ಊರೇ ಸಾಯುತ್ತದೆ ಎಂದು ವಿಚಾರಿಸಿ ಮುನಿಯನ್ನು ಒಳಗೆ ಬಿಡುತ್ತಾನೆ. ಆ ವೇಳೆಗೆ ಸಂಭಾಷಣೆ ಮುಗಿದು ಕಾಲಪುರುಷ ಹೊರಟಿದ್ದರೂ ಆಜ್ಞೆಯನ್ನು ಮೀರಿದ್ದಕ್ಕೆ ಲಕ್ಷ್ಮಣನಿಗೆ ಶಿಕ್ಷೆ ವಿಧಿಸಲು ಧರ್ಮಪ್ರಭಾವ ಆದ ರಾಮನಿಗೂ ಸಂಕಟ ಪ್ರಾಪ್ತಿಯಾಗುತ್ತದೆ. ಏನು ಮಾಡಲಿ ಎಂದು ಪ್ರಭು ಲಕ್ಷ್ಮಣನನ್ನೇ ಕೇಳುತ್ತಾನೆ. ಪ್ರಭು ನಿಶ್ಶಂಕನಾಗಿ ನನ್ನನ್ನು ಕೊಲ್ಲು ಎಂದು ಲಕ್ಷ್ಮಣ ನಿವೇದಿಸಿಕೊಂಡಾಗ ಕಣ್ಣೀರು ಮಿಡಿದು ರಾಮ ಅವನನ್ನು ಮರಣದಂಡನೆಗೆ ಬದಲು ಗಡೀಪಾರು ಮಾಡಿಬಿಡುತ್ತಾನೆ. ಸುಗ್ರೀವಾಜ್ಞೆಗಳ ಕಠೋರತೆಯನ್ನು ಮಾತ್ರ ಅರಿತ ನಾವು ರಾಮಾಜ್ಞೆಯ ತೀವ್ರತರವನ್ನು ಅರಿಯಬಲ್ಲೆವೇ? ನ್ಯಾಯ ಒಬ್ಬರಿಗೊಂದು ಇನ್ನೊಬ್ಬರಿಗೆ ಇನ್ನೊಂದು ಇರಬಾರದು ಎಂಬ ಆದರ್ಶಕ್ಕಾಗಿ ರಾಮ ಲಕ್ಷ್ಮಣನನ್ನೂ ಗಡೀಪಾರು ಮಾಡಿದ. ಲಕ್ಷ್ಮಣ ಹೆಂಡತಿಗೂ ಮಕ್ಕಳಿಗೂ ತಿಳಿಸದೆ ಅಲ್ಲಿಂದಲೇ ಹೊರಟು ಸರಯೂ ನದಿಯಲ್ಲಿ ವೇಷಪೂರ್ವಕವಾಗಿ ಪ್ರಾಣ ಬಿಡುತ್ತಾನೆ. ಮರು ಗಳಿಗೆಯಲ್ಲಿಯೇ ಕುಶನಿಗೆ ಪಟ್ಟಗಟ್ಟಿ ಶ್ರೀರಾಮನೂ ಅದೇ ದಾರಿ ಹಿಡಿದು ಪರಂಧಾಮ ಸೇರಿಬಿಡುತ್ತಾನೆ. 10 ತಿಂಗಳು ಹೆಂಡತಿಯನ್ನಗಲಿದ್ದ ಪ್ರಣಯಿ ಅರೆಘಳಿಗೆಯೂ ಪ್ರೀತಿಯ ತಮ್ಮನನ್ನಗಲಿರಲಾರದೆ ಲೋಕವನ್ನೇ ತ್ಯಜಿಸಿದ ಮರ್ಮ ರಾಮಾಯಣ ರಸಿಕರ ಗಮನಕ್ಕೆ ಬಂದರೆ ಸಂಯುಜ ಸಖಾಯ ಎಂಬ ವೇದೋಕ್ತ ಜೀವಪರ ಅವಿನಾಭಾವದ ಅರ್ಥ ತಿಳಿದೀತು. ಲಕ್ಷ್ಮಣನ ಬಾಳೆಲ್ಲ ತ್ಯಾಗವೇ ತುಂಬಿದೆ. ಸ್ವಯಂ ಪ್ರಯೋಜನವಾಗಿ ರಾಮನನ್ನು ಪ್ರೀತಿಸಿ ಕೈಂಕರ್ಯವೆಸಗಿದ ಮಹಾಧೀರ, ಮಹಾಪ್ರೇಮಿ, ಮಹಾಜ್ಞಾನಿ, ಮಹಾಕಾರ್ಯನಿಷ್ಠ ದಕ್ಷ ಲಕ್ಷ್ಮಣ. ಪರಮಾತ್ಮನಿ ಯೋ ರಕ್ತಃ ವಿರಕ್ತೋ ಅಪರಮಾತ್ಮನಿ. ದೇವರಲ್ಲಿ ಪ್ರೀತಿಯುಳ್ಳವನಿಗೆ ಬೇರಾವುದರಲ್ಲೂ ವಿರಕ್ತಿಯೇ ಎಂಬುದನ್ನು ಸಾರ್ಥಕ ಮಾಡಿದ ತುಂಬು ಜೀವನ ಲಕ್ಷ್ಮಣನದ್ದು. ತದಿತರಾಣಿ ತೃಣಾಯಾಮೇನಿ ಎಂಬ ರಾಮಾನುಜನ ರೀತಿಯೂ ಇದೆ. ರಾಮಾಯಣದಲ್ಲಿ ಯಾರು ಇವನನ್ನು ಪ್ರೀತಿಸಲಿಲ್ಲ? ನೀವೇ ಹೇಳಿ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಬಂದೀತೆ, ನೋಡಿಕೊಳ್ಳಿ. ಭರತನಿಗಿಂತ ಕಿರಿಯನಾದರೂ ಅವನ ನಮಸ್ಕಾರಕ್ಕೆ ಪಾತ್ರನಾದ ಮಹಾಪುರುಷ ಸೂರ್ಯಚಂದ್ರರಿರುವವರೆಗೂ ಲೋಕಕ್ಕೆ ಆದರ್ಶಪ್ರಾಯನೇ. ದಶರಥನಿಗೂ ಒಮ್ಮೊಮ್ಮೆ ಲಕ್ಷ್ಮಣನ ಬಗೆಗೆ ಅಂಜಿಕೆ ಬರುತ್ತಿದ್ದುದು ಅವನ ನಿಷ್ಕಳಂಕ, ನಿಷ್ಕಪಟ, ಗಾಢ ರಾಮಪ್ರೇಮದ ದೆಸೆಯಿಂದ. ಅವನಾಡುತ್ತಿದ್ದ ನಿಷ್ಠುರ ವಾಕ್ಯಗಳ ಬಗೆಗೆ. ಯಾರಿಗೂ ಯಾವುದೂ ಶಾಶ್ವತವಲ್ಲ. ಬಾಳಿದರೆ ಲಕ್ಷ್ಮಣನಂತೆ ಬಾಳಬೇಕು. ತ್ಯಾಗದಲ್ಲಿ ಬರುವ ಸುಖ ಬೇರಾವುದರಲ್ಲೂ ಬರಲಾರದೆಂಬುದನ್ನು ಸಮರ್ಥವಾಗಿ ತೋರಿಸಿಕೊಟ್ಟ ಭಾರತೀಯ ಮೌಲ್ಯಗಳ ಮಣಿ ಲಕ್ಷ್ಮಣ. ಲಕ್ಷ್ಮಣ ಶೂರ್ಪಣಖಿಯ ಕಿವಿ ಮೂಗು ಕೊಯ್ದು ಕಳುಹಿದ್ದು ಅವಳ ಉಪಕಾರಕ್ಕೆಂದೇ. ಇದೂ ರಾಮಕೈಂಕರ್ಯವೇ. ವಿವರಿಸಿದರೆ ಅದೇ ಒಂದು ಅಧ್ಯಾಯವಾಗುತ್ತದೆ. ವಿವರಗಳು ಶೂರ್ಪಣಖೆಯ ಪಾತ್ರ ಪರಿಚಯದಲ್ಲಿ. ಲಕ್ಷ್ಮಣನ ಹಾಸ್ಯಪ್ರಿಯನೆಂಬುದನ್ನು ಅಲ್ಲಿ ಕಾಣುವ. ಲಕ್ಷ್ಮಣನ ಪಾತ್ರದ ಪರಿಚಯವನ್ನು ಇಲ್ಲಿಗೆ ಮುಗಿಸೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.